ಕಾನೂನು ಸರಳವಾಗಿ ಹೇಳೋದು ಬಹಳ ಕಷ್ಟದ ಕೆಲಸ. ಹೌದು ಸರ್, ಕಾನೂನಲ್ಲಿ ಸರಳತೆಯಲ್ಲಿ ಕಾನೂನು ಸರಳವಾಗಿರೋದು, ಸರಳವಾಗಿ ಹೇಳೋದು ಎರಡೂ ಕಷ್ಟದ ಕೆಲಸಗಳು. ಆಕ್ಚುಲಿ ಎಲ್ಲರೂ ಹೇಳ್ತೀವಿ ಅಷ್ಟೇ ಸಂವಿಧಾನ ಸಂವಿಧಾನ ಅಂತ, ಆದ್ರೆ ಅದನ್ನ ಸ್ವೀಕರಿಸುವಂತ ಒಂದು ಮಾನವೀಯ ನೆಲೆಗೆ ಇನ್ನೂ ನಾವಿನ್ನೂ ತಲುಪಲೇ ಇಲ್ಲ ಸರ್. ಮನೋಬಲ ತುಂಬಿದ ಅವ್ವ ಸಂವಿಧಾನ, ಅನ್ನ ಕೊಟ್ಟವಳು ಅಡೆದವನಾದರೆ ಮಾನ ಸ್ವಾಭಿಮಾನ ಕೊಟ್ಟವಳು ಸಂವಿಧಾನದವಳು ಅಂತ. ಕಾನೂನಿಗೆ ಹೊಸದನ್ನು ಸೇರಿಸದೆ ಸಂವಿಧಾನದ ಚೌಕಟ್ಟನ್ನು ಮೀರದೆ ಬರೆದಿದ್ದಾರೆ. ಜೈ ಭೀಮ್. ನಾನು ಸಾಮಾನ್ಯವಾಗಿ ನಮಸ್ಕಾರ ಅಂತ ವಿಡಿಯೋವನ್ನ ಶುರು ಮಾಡ್ತಿದ್ದೆ. ಇವತ್ತು ಜೈ ಭೀಮ್ ಅಂತ ಯಾಕೆ ವಿಡಿಯೋವನ್ನ ಶುರು ಮಾಡ್ತಿದ್ದೀನಿ ಅಂದರೆ, ಏಪ್ರಿಲ್ 14ರ ಹಿನ್ನೆಲೆಯಲ್ಲಿ, ಅಂದರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ. ಆಕ್ಚುಲಿ ಅಂಬೇಡ್ಕರ್ ಅವರನ್ನ ಬರೀ ಅವ್ರ ಹುಟ್ಟುಹಬ್ಬದ ಮಲ್ಲದೆ ಮಾತ್ರ ಸ್ಮರಿಸೋದಲ್ಲ, ಪ್ರತಿದಿನ ಒಂದಲ್ಲ ಒಂದು ಕಾರಣಕ್ಕೆ ಸ್ಮರಿಸಲೇಬೇಕು. ನಾವು ಅವ್ರಿಗೆ ಋಣಿಯಾಗಿರಲೇಬೇಕು. ಮತ್ತೆ ಅವರನ್ನ ಸ್ಮರಿಸೋದು ಅಂದರೆ ಅವರ ವಿಚಾರಧಾರೆಗಳನ್ನು ನಾವು ಅಳವಡಿಸ್ಕೊಳ್ಳೋ ಮೂಲಕ, ಪಾಲಿಸೋ ಮೂಲಕ ಅವ್ರಿಗೆ ಗೌರವ ಸಲ್ಲಿಸಬೇಕು. ಅದರಲ್ಲಿ ಮುಖ್ಯವಾಗಿ ಸಂವಿಧಾನದ ಬಗ್ಗೆ ನಾವು ಚರ್ಚೆ ಮಾಡಬೇಕು, ತಿಳ್ಕೊಳ್ಬೇಕು, ಓದಬೇಕು, ಪ್ಲಸ್ ಜನರಿಗೆ ಅದನ್ನ ತಿಳಿಸುವಂಥ ಕೆಲಸವನ್ನು ಕೂಡ ಮಾಡಬೇಕು. ಒಂದು ಮೀಡಿಯಾಗಂತೂ ಅದು ನಮ್ಮ ಕರ್ತವ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಈ ವಿಡಿಯೋವನ್ನು ಮಾಡ್ತಿದ್ದೀನಿ. ನನ್ನ ಜೊತೆ ಬಹಳ ಅಪರೂಪದ ಒಬ್ಬರು ಅತಿಥಿ ಇದ್ದಾರೆ, ರವಿ ಮರಿಯಪ್ಪ ಅಂತ. ಅವರು ಲೇಖಕರು. ಅವರು ಈ ಸಂವಿಧಾನದ ಈ ಕಾನೂನುಗಳನ್ನ ಕಾವ್ಯವಾಗಿಸಿ ನಮ್ಮ ಮುಂದೆ ಕೊಟ್ಟಿದ್ದಾರೆ. ಇದು ನೋಡಿ ಅವರ ಪುಸ್ತಕ ಸಂವಿಧಾನ ಗೀತೆ. ಹಿಂದೆ ಡಾಕ್ಟರ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಸಂವಿಧಾನ ಓದು ಅಂತ ಒಂದು ಪುಸ್ತಕ ಕೊಟ್ಟಿದ್ರು, ಅದು ಕೂಡ ಬಹಳ ಚೆನ್ನಾಗಿತ್ತು. ಇವರು ಸಂವಿಧಾನ ಗೀತೆ ಅಂತ ಒಂದು ಕೊಟ್ಟಿದ್ದಾರೆ. ಅಂದ್ರೆ ಕಾನೂನನ್ನ ಕಾವ್ಯವಾಗಿಸಿದ್ದಾರೆ. ಈ ಕಾನೂನನ್ನ ಕಾವ್ಯವಾಗಿಸಿದ್ದಾರೆ ಅನ್ನೋದು ನಾನು ಹೇಳ್ತಿರೋ ಮಾತಲ್ಲ, ಹಂಸಲೇಖ ಹೇಳ್ತಿರೋ ಮಾತು. ಅಂದ್ರೆ ಈ ಗೀತೆ ಸಂವಿಧಾನದ ವಿವಿಧ ಕಾನೂನುಗಳನ್ನ, ವಿಧಿಗಳನ್ನ, ಇವನ್ನೆಲ್ಲವನ್ನ ಗೀತೆಯಾಗಿ ಇಲ್ಲಿ ಕೊಟ್ಟಿದ್ದಾರೆ. ಇವು ಬಹಳ ಸರಳವಾಗಿವೆ. ಜನರು ಈಸಿಯಾಗಿ ಇವು ಸಂವಿಧಾನ ಅಂದ್ರೆ ಏನು, ಈ ಆರ್ಟಿಕಲ್ ಅಂದ್ರೆ ಏನು, ಈ ವಿಧಿ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೋದು. ಇಷ್ಟು ಸಾಕು ಇಂಟ್ರಡಕ್ಷನ್ನು. ಈಗ ರವಿ ಮರಿಯಪ್ಪ ಅವ್ರ ಜೊತೆಗೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಇಂತಹ ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಈಗ ರವಿ ಮರಿಯಪ್ಪ ಅವ್ರ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಏನು ಸಂವಿಧಾನದ ಗೀತೆ ಅಂತ ಬಹಳ ವಿಶಿಷ್ಟವಾದಂತ ಒಂದು ಪರಿಕಲ್ಪನೆ. ಇದು ಕಾನೂನನ್ನ ಕಾವ್ಯವಾಗಿಸೋದು ಹೆಂಗ್ ಬಂತು ನಿಮ್ಗೆ ಈ ಐಡಿಯಾ? ಸರ್, ಮೂಲ ಕಾರಣ ಹಂಸಲೇಖ ಸರ್. ನಾನು ಅವರೊಟ್ಟಿಗೆ ಕೆಲಸ ಮಾಡ್ತಿದ್ದೆ ಒಂದು ವಾಹಿನಿಯಲ್ಲಿ. ಅವ್ರ ಜೊತೆ ಒಡನಾಟ ಶುರುವಾಯಿತು. ಒಡನಾಟ ಶುರುವಾದಾಗ ಅನೇಕ ರೀತಿಯಲ್ಲಿ ಅಂಬೇಡ್ಕರ್ ಅವ್ರ ಬಗ್ಗೆ, ಮತ್ತೆ ಸಂವಿಧಾನದ ಬಗ್ಗೆ, ಮತ್ತೆ ಅಲ್ಲಿನ ವ್ಯವಸ್ಥೆಯಲ್ಲಿ ಇರುವಂತಹ ಸ್ಪೃಶ್ಯತೆಯ ಬಗ್ಗೆ, ಈ ರೀತಿ ನಾವೆಲ್ಲ ಒಡನಾಟವನ್ನು, ಒಂದು ಧೈರ್ಯ ಬರ್ತಿತ್ತು. ಎಂತ ಪ್ರೀತಿಸೋ ಮನುಷ್ಯ ಇವರು ಅಂತ ಅವ್ರ ಒಂದು ರೀತಿ ಲವ್ ಶುರುವಾಯಿತು. ಆ ಇಡೀ ವ್ಯವಸ್ಥೆ ಒಳಗೆ ನಾವೇ ಏಕಾಂಗಿಯಾಗಿ ಕಾಣ್ತಾ ಇದ್ವಿ. ಆದ್ರೆ ಅವು ನಮ್ ಕಣ್ಣಿಗೆ ಕಾಣಿಸ್ತಾ ಇತ್ತು, ಎಲ್ಲ ಒಂದು ನಾವೇ ಬೇರೆ, ನಮ್ಮನ್ನು ಬೇರೆ ಮಾಡ್ತಾ ಇದ್ದಾರೆ ಅಂತ. ಇದು ನನಗೆ ಅವ್ರ ವ್ಯಕ್ತಿತ್ವದ ಮೇಲೆ ಗೌರವ ತಂತು. ಅಷ್ಟು ದೊಡ್ಡ ವ್ಯಕ್ತಿಯಾಗಿ ನಾವೆಲ್ಲ ಬೇಕಿತ್ತ ಇವರಿಗೆ. ಅವ್ರು ಕರ್ಸಕ್ಕೆಲ್ಲ ಶುರು ಮಾಡ್ತಿದ್ರು, ವೇದಿಕೆ ಮೇಲೆ ಕರ್ಸಕ್ಕೆಲ್ಲ ಶುರು ಮಾಡ್ತಿದ್ರು. ನೀವು ಬರಬೇಕು, ಮುಂದೆ ನೀವು ಗೆಲ್ಲಬೇಕು ನಮ್ಮ ಹುಡುಗರು ಅಂತ ಹೇಳ್ತಾರೆ. ನನಗೆ ಅಭಿಮಾನ ಬಂತು. ನಾವು ಎಲ್ಲೋ ಹಳ್ಳಿಗಾಡಲ್ಲಿದ್ದು ಯಾವುದೋ ದಾರಿ ತಪ್ಪಿ ಬಂದು ಈ ರೀತಿ ಒಂದು IT ಫೀಲ್ಡ್ಗೆ ಹೆಜ್ಜೆ ಇಟ್ಬಿಟ್ವಿ. ಇಲ್ಲಿ ನಮಗೆ ಇವತ್ತು ಯಾರೂ ಬೆಂಬಲವಾಗಿ ಇಲ್ಲ. ಒಂದು ಸಂಘಟನೆಗಳು ದೂರ ಇದೆ, ಮತ್ತೆ ಇಲ್ಲಿನ ಸಮಸ್ಯೆಗಳು ಮಧ್ಯೆ ನಾವು ಬದುಕ್ತಾ ಇದ್ದೀವಿ ಅನ್ನೋವಾಗ ಹಂಸಲೇಖ ಅವರು ಅದಕ್ಕೆ ಒಂದು ಪ್ರೋತ್ಸಾಹವಾಗಿ, ಒಂದು ಬೆಂಬಲವಾಗಿ ನಿಲ್ತಾರೆ. ಅವರು ಸಂವಿಧಾನ ಬರೀಬೇಕು ಕಣೋ ಹಾಡಾಗಿ ಅಂತ ಹೇಳಿದ್ರು. ಅದು ಹೇಳಿದಾಗ ನಾನು ಅದಕ್ಕೆ ಅರ್ಹ ಅಂತ ನಾನು ಅನ್ಕೊಳ್ಳೇ ಇರಲಿಲ್ಲ. ಬರೀತಿದ್ದೆ. ಅದಕ್ಕೂ ಮೊದಲೊಂದು ಪುಸ್ತಕ ಅವರೇ ಬಿಡುಗಡೆ ಮಾಡಿದ್ರು. ಇದನ್ನ ಜಸ್ಟಿಸ್ ನಾಗಮೋಹನ್ ದಾಸ್ ಹೇಳಿದ್ರು. ಅದನ್ನ ನನ್ನ ಭಾಷಣಗಳಲ್ಲಿ ಕೇಳಿದ್ದೆ. ನಾನು ಒಂದಷ್ಟನ್ನ ಪ್ರಯತ್ನ ಮಾಡಿದೆ. ಅದು ಬಹಳ ಸರಳವಾಗಿ ಹೇಳಬೇಕು ಅಂತ ಹೇಳ್ತಿದ್ದಾರೆ.
ಸರಳವಾಗಿ ಹೇಳೋದು ಅಂದ್ರೆ ಬಹಳ ಕಾನೂನುಗಳನ್ನ ಸರಳವಾಗಿ ಹೇಳೋದು ಬಹಳ ಕಷ್ಟದ ಕೆಲಸ. ಕಾನೂನಲ್ಲಿ ಸರಳತೆಯಲ್ಲಿ ಕಾನೂನು ಅಲ್ಲ, ಸರಳವಾಗಿ ಹೇಳೋದು ಎರಡೂ ಕಷ್ಟದ ಕೆಲಸಗಳು ಆಕ್ಚುಲಿ ಅಲ್ವಾ ಸರ್. ಆಕ್ಚುಲಿ ಕನ್ನಡ ಅಂದ್ರೇನೆ ಸರಳತೆ ಅನ್ನೋದು ನನಗೆ ಆಮೇಲೆ ಗೊತ್ತಾಯ್ತು. ನಾನು ಒಬ್ಬ ಸಾಮಾನ್ಯನಾಗಿ ಇದನ್ನ ಅಟೆಂಡ್ ಮಾಡೋದಕ್ಕೆ ಶುರು ಮಾಡಿದೆ ಸರ್. ನಾನು ಪಂಡಿತನಲ್ಲ, ಮತ್ತೆ ಸಂವಿಧಾನವನ್ನ ಒಬ್ಬ ವಕೀಲನಾಗಿ ಆಮೂಲಾಗ್ರವಾಗಿ ಓದ್ಕೊಂಡವಲ್ಲ. ಒಂದು ಮೂಲ ಸಂವಿಧಾನ ತಗೊಂಡೋಗಿ ದಿನಾ ಓದ್ತಾ ಇದ್ದೆ. ಓದ್ತಾ ನನಗಾಗ ಅನಿಸ್ತು, ಸರ್ ಏನಕ್ಕೆ ಹೇಳಿದ್ದಾರೆ ನನಗೆ ಅಂತ. ಪ್ರತಿ ಸಾಮಾನ್ಯನಿಗೂ ಇದು ಮುಟ್ಟಿಸ್ಬೇಕಾಗಿರೋದು ನನ್ನ ಮೂಲ ಕರ್ತವ್ಯ. ಇದು ಬಹಳ ಸರಳವಾಗಿ ಹಾಡಿನ ಮೂಲಕ ಹೇಳೋ ಒಂದು ಪ್ರಯತ್ನ ಮಾಡೇ ಬಿಡೋಣ ಅಂತ ಹೇಳಿ ಧೈರ್ಯ ತಗೊಂಡೆ. ಅದನ್ನ ಒಂದು ಸಣ್ಣ ಸಣ್ಣ ಪ್ರಾಸಬದ್ಧವಾಗಿ ಹಾಡುಗಾರಿಕೆ ಮೂಲಕ ಹೇಳೋ ಪ್ರಯತ್ನ ಮಾಡಿದೆ. ಸೊ ಹಾಗಾಗಿ ಹಂಸಲೇಖ ಅವರು ಇದಕ್ಕೆ ಪ್ರೇರಣೆ ಆಗ್ತಾರೆ ಸರ್. ಈಗ ಆಕ್ಚುಲಿ ಸಂವಿಧಾನದ ಪೀಠಿಕೆನಲ್ಲಿ ಏನಿದೆ ಅಂದ್ರೆ ವಿ ದ ಪೀಪಲ್ ಅಂತ ಇದೆ ಅಲ್ವಾ, ಅದನ್ನ ನೀವು ಹಾಡಾಗಿ ಬರ್ದಿದ್ದೀರಿ. ಅದು ಮೊದಲ ಪ್ಯಾರನ್ನ ಓದ್ತೀರಾ? ಸರ್ ಅದಕ್ಕೂ ಮೊದಲು ಶುರು ಮಾಡೋಕ್ಕೂ ಮುನ್ನ ಹೇಳಿ. ನೀವು ಹೇಳಿದಾಗೆ ಏಪ್ರಿಲ್ 14 ಬಾಬಾ ಸಾಹೇಬ್ರ ಹುಟ್ಟು ಹಬ್ಬ, ಸಾಮಾನ್ಯತೆಯನ್ನ ಸಂಭ್ರಮಿಸುವಂತ ಹಬ್ಬ. ನಮ್ಮ ಹಳ್ಳಿಗಳಲ್ಲಿ ಚಂದ ಅಂಬೇಡ್ಕರ್ ಜಯಂತಿ ಹೇಗಿದ್ದೀವೋ ಹಾಗೆ ಎಲ್ಲ ಸ್ನಾನ ಮಾಡಿದ್ವಿ, ಎಲ್ಲ ಮಹಾಪುರುಷರಿಗೆ ಅಭಿನಂದನೆ ಸಲ್ಲಿಸಿದ್ರೆ ನಮ್ಗೇನಿಲ್ಲ, ಸ್ನಾನ ಇಲ್ಲ, ಪಾನ ಇಲ್ಲ, ಹರಿದೋಗಿರೋ ಬಟ್ಟೆಗಳು, ಯಾವ್ದೋ ಗಲ್ಲಿಲಿ ಒಂದು ಸಣ್ಣ ವಿಗ್ರಹ, ಸಣ್ಣ ಫೋಟೋ, ಅದಕ್ಕೆ ಯಾರೋ ದಾನ ಕೊಟ್ಟಿರೋ ಹೂವು, ಹಣ್ಣು, ಹಂಪಲು ಎಲ್ಲ ಇಟ್ಟು ಮಾಡ್ತಾ ಇದ್ವಿ. ಸೊ ಇವತ್ತು ಆ ಸಾಮಾನ್ಯರ ಪ್ರತಿನಿಧಿಯಾಗಿ ನಾನು ಇವತ್ತು ನಿಮ್ಮ ಮುಂದೆ ಇರೋದಕ್ಕೆ ಆಸೆ ಪಡ್ತೀನಿ ಸರ್. ಹೇಗಿದ್ದೀನೋ ಹಾಗೆ ಅದೇ ಹಳ್ಳಿತನ, ಅದೇ ಮುಗ್ಧತೆ ಜೊತೆ. ಯಾಕೆಂದ್ರೆ ಸಾಮಾನ್ಯತೆ ಭಗವನ್ ಮಾನ್ಯತೆ ಅಂತ ಕುವೆಂಪು ಅವರು ಹೇಳಿದ್ದಾರೆ. ಮತ್ತೆ ನಮ್ಮಂತ ಎಷ್ಟೋ ಸಾಮಾನ್ಯರಿಗೆ ಒಂದು ಆತ್ಮಸ್ಥೈರ್ಯವನ್ನು ಕೊಟ್ಟಂತಹ ಒಂದು ಗ್ರಂಥ ಇದು. ಸೊ ಹಾಗಾಗಿ ನಾನು ಸಾಮಾನ್ಯನಾಗಿರೋದಕ್ಕೇನೆ ಇಷ್ಟಪಡ್ತೀನಿ. ಅಂಬೇಡ್ಕರ್ ಅವರ ಬಗ್ಗೆ ಒಂದೆರಡು ಮಾತು ಹೇಳ್ತಾ ಶೋರ್ ಹೇಳಿ. ಅಂಬೇಡ್ಕರ್ ಅವರ ಬಗ್ಗೆ ಒಂದೆರಡು ಲೈನ್ ಗೀಚ್ಕೊಂಡು ಸರ್. ನೀವು ಇದ್ದ ಕಾರಣಕ್ಕೆ ನಾವು ಎದ್ದು ನಿಂತೆವು, ನೀವು ಬುದ್ಧರಾದ ಮೇಲೆ ನಾವು ಗೆದ್ದು ಬಂದೆವು, ನೀವು ಓದಿಕೊಂಡ ಮೇಲೆ ನಾವು ಚರಿತ್ರೆಯಾದೆವು, ನೀವು ತಲೆ ಎತ್ತಿ ನಿಂತ ಮೇಲೆ ನಾವು ಆಗಸವಾದೆವು, ನೀವು ಸಂವಿಧಾನ ಹಿಡಿದ ಮೇಲೆ ಸಮಾನತೆಯ ಕಂಡೆವು, ನೀವು ಹಕ್ಕು ಕೊಟ್ಟ ಮೇಲೆ ಹೊಟ್ಟೆ ತುಂಬ ಉಂಡೆವು, ನೀವು ಉಸಿರು ಕೊಟ್ಟ ಮೇಲೆ ನಾವು ಜೀವ ಪಡೆದೆವು, ನೀವು ನಿಮ್ಮ ಹೆಸರು ಸಿಕ್ಕ ಮೇಲೆ ಶಿಕ್ಷಣವಾಗಿ ಸಿಡಿದೆವು. ಅಂದ್ರೆ ಅಂಬೇಡ್ಕರ್ ಅವರಿಗೆ ನಾವು ಎಷ್ಟು ನಿಜ ಸೊ ಅವರ ಒಂದು ಜ್ಞಾನ, ವರ್ಲ್ಡ್ ನಾಲೆಡ್ಜ್ ಡೇ ಅಂತ ನ್ಯೂಯಾರ್ಕ್ ನಗರದಲ್ಲಿ ಅಂಬೇಡ್ಕರ್ ದಿನ ಅಂತಾನೆ ಇವತ್ತು ಆಚರಿಸ್ತಾರೆ. ಇಂಥ ಒಂದು ಸುದಿನ ಸಂವಿಧಾನ ಗೀತೆಯನ್ನ ಪರಿಚಯಿಸ್ತಾ ಇರೋದು, ಸಂವಿಧಾನ ಪ್ರೇಮಿಗಳಿಗೆ ಮುಟ್ಟಿಸ್ತಾ ಇರೋದು ಬಹಳ ಸಂತೋಷ ಅನ್ಸುತ್ತೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಅದೇ ಸರ್, ನನಗೆ ಅದು ಏನೋ ಭಾರತ ಪ್ರಜೆಗಳಾದ ನಾವು ವಿ ದ ಪೀಪಲ್, ಅದನ್ನ ಒಂದೇ ಒಂದು ಪ್ಯಾರ ಓದಿ. ಇದನ್ನ ಸರ್, ಇದರ ವಿಶೇಷತೆ ನಿಮ್ಗೆ ಗೊತ್ತಿರುತ್ತಂದ್ರೆ, ಇದನ್ನ ನಾವು ಅಂಗೀಕರಿಸಿಕೊಂಡಿದ್ದೇವೆ, ನಮಗೆ ನಾವೇ ಅಂಗೀಕರಿಸಿಕೊಂಡಿದ್ದೇವೆ, ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಇದು ನಮಗೆ ಯಾರೋ ಕೊಟ್ಟಿರೋದಲ್ಲ, ನಾವೇ ಪ್ರಭುಗಳು ಇದಕ್ಕೆ, ನಾವೇ ಪ್ರಜೆಗಳು ಇದಕ್ಕೆ. ಅದು ಅದ್ಭುತವಾದ ಕಾನ್ಸೆಪ್ಟ್ ಇದು ಅಂಬೇಡ್ಕರ್ ಅವರದ್ದು. ಸೊ ಅದನ್ನ ಹೇಗೆ ಮಾಡಬಹುದು ಅಂದ್ರೆ, ಅರ್ಪಿಸಿಕೊಂಡೆವು ನಮಗೆ ನಾವೇ ಅರ್ಪಣೆಯೊಂದೇ ಸರ್ವೋದಯ, ಅಂಗೀಕರಿಸಿಕೊಂಡೆವು ನಮಗೆ ನಾವೇ ಅಂಗೀಕಾರವೇ ಅಂತಿಮ ಸಮನ್ವಯ, ವಿಧಿಸಿಕೊಂಡೆವು ನಮಗೆ ನಾವೇ ನಾವು ಎಂಬುದೇ ಸರ್ವ ಧರ್ಮ ಸಮಭಾವ, ನಾನು ಸಾರ್ವಭೌಮ, ನಾನು ಸಮಾಜವಾದಿ, ನಾನು ನಾವುಗಳ ಮೀರಿದೆ ತಾನೆಂಬ ಮನುಜ ಮತ. ಅಲ್ಲಿ ಹೇಳ್ತಾರಲ್ಲ ಸರ್, ಸಾರ್ವಭೌಮ, ಜಾತ್ಯತೀತ, ಸಮಾಜವಾದಿ. ಸೊ ಎಲ್ಲ ನಾನು ಅನ್ನೋದು, ಎಲ್ಲ ನಾನು ಸಾರ್ವಭೌಮ. ಹಂಸಲೇಖ ಸರ್ ಮುಂದೆ ಹೋಗಿ ಈಗ ಏನಾದ್ರು ಕೂತ್ರೆ ಅವ್ರು ಹೇಳೋರು ರಾಜೇಂದ್ರ ಕೂತ್ಕೋ ಅಂತ. ಅಂದ್ರೆ ಆ ವ್ಯಕ್ತಿತ್ವಕ್ಕೆ ಗೌರವ ಕೊಡುವಂತ ಸಂಸ್ಕಾರವನ್ನ ನಮಗೆ ಸಂವಿಧಾನ ಕೊಡುತ್ತೆ. ನಾನು ಸಾರ್ವಭೌಮ, ನಾವು ಸಮಾಜವಾದಿ, ನಾನು ನಾವುಗಳ ಮೀರಿದೆ ತಾನೆಂಬ ಮನುಜ ಮತ, ಸ್ವಾತಂತ್ರ್ಯ ನಮ್ಮ ತಪಸ್ಸು, ಸಮಾನತೆ ನಮ್ಮ ಸಾಕ್ಷಾತ್ಕಾರ. ಇದು ಅಪ್ಡೇಟೆಡ್ ಜ್ಞಾನ ಸರ್. ನಾವೆಲ್ಲರೂ ಸಮಾನತೆ ಅಂತ ಅಂದ್ಕೊಂಡಾಗ ನಾವೆಲ್ಲರೂ ಸಂತರಾಗ್ತೀವಿ, ನಾವೆಲ್ಲರೂ ನಿಜವಾದ ಒಂದು ಮನುಷ್ಯ ಕುಲದಲ್ಲಿ ಬದುಕುವ ಅರ್ಹತೆಯನ್ನು ಪಡಿತೀವಿ. ಬೇರೇನೋ ಹೊಸದನ್ನ ಹುಡ್ಕೊಂಡು ಹೋಗೋದಲ್ಲ, ಅಥವಾ ಧರ್ಮವನ್ನು ಹೇರಿಕೊಳ್ಳೋದಲ್ಲ. ನಾವು ಯಾವಾಗ ಸಮಾನರು ಅಂತೀವೋ ಅದೇ ಸಾಕ್ಷಾತ್ಕಾರ, ಅಲ್ಲೇ ನಿಜವಾದ ಒಂದು ಮಾನವೀಯತೆಯ ಹಬ್ಬ ಇದೆ ಅನ್ನುವಂಥದ್ದು ಸರ್.
ಸಹಜತೆ ನಮ್ಮ ಸಿದ್ಧಿ, ಸೌಹಾರ್ದತೆ ನಮ್ಮ ಅಭಿವೃದ್ಧಿ ಅಂತ ಒಟ್ಟು ಆ ಜಿಷ್ಟನ್ನ ನಮಗೆ ಅರ್ಪಿಸಿಕೊಂಡು ನಮಗೆ ನಾವು ಅರ್ಪಣೆಯೊಂದಿ ಸರ್ವೋದಯ ಅಂತ ನಮಗೆ ನಾವು ಪ್ರತಿಯೊಬ್ಬರು ನಿಮ್ಗೆ ನೀವು ಅರ್ಪಿಸ್ಕೊಂಡಿದ್ರೆ ನನಗೆ ನಾನು ಅರ್ಪಿಸ್ಕೊಂಡಿದ್ದೀವಿ, ಸರ್ವೋದಯ ಅಲ್ಲೇ ಸೃಷ್ಟಿಯಾಗುತ್ತೆ. ಸೊ ಅದನ್ನ ಕಾವ್ಯಾತ್ಮಕವಾಗಿ ಹೀಗೆ ಹೇಳ್ಬೋದು ಅಂತ. ಓಕೆ, ಈಗ ನೀವು ಅಲ್ಲಿ ಭ್ರಾತೃತ್ವದಿಂದ ಹಿಡಿದು ಸ್ವತಂತ್ರ, ಸಮಾಜವಾದಿ, ಏನು ಆ ಪೀಠಿಕೆನಲ್ಲಿ ಬರುವಂತ ಎಲ್ಲ ವಿಷಯಗಳನ್ನ ಕೂಡ ನೀವು ಗೀತೆಗಳನ್ನಾಗಿ ಮಾಡಿದಿರಿ. ಒಂದೊಂದು ಪದನ ಅದೇ ಅದೇ ಮುಂದೆ ಮುಂದುವರೆದು ನನಗೆ ಬಹಳ ವಿಶೇಷ ಅಂತ ಅನ್ಸಿದ್ದು ನೋಡಿ, ಈ ಅದು ನಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅದನ್ನು ಕೂಡ ಹೇಳಿದಿರಿ. ರಾಜ್ಯ ನಿರ್ದೇಶಕ ಅದೇ ರಾಜ್ಯ ನಿರ್ದೇಶಕ ತತ್ವಗಳು ಅದನ್ನು ಕೂಡ ಹೇಳಿದಿರಿ. ಇದು ಮತ್ತೆ ಅದರಲ್ಲೂ ಎಲ್ಲ ಪರ್ಟಿಕ್ಯುಲರ್ಲಿ ವಿಧಿಗಳು, 4ನೇ ವಿಧಿಗಳು, ಫಾರ್ ಎಕ್ಸಾಂಪಲ್ 14ನೇ ವಿಧಿ ಶಿಕ್ಷಣ ಸಂಬಂಧಪಟ್ಟಿದ್ದು ಇದನ್ನೆಲ್ಲ ಹೇಳಿದಿರಲ್ಲ. ಸರಳವಾಗಿ ಹೇಳೋದು, ಜನಕ್ಕೆ ರೀಚ್ ಮಾಡಿಸೋದು ಕಷ್ಟ ಆಗ್ತಿಲ್ವಾ ಅಂತ ಸಂತೋಷ ಆಗುತ್ತೆ ಸರ್. ಅಂದ್ರೆ ಈ ಕಾನೂನಿನ ಕಾಠಿಣ್ಯತೆಯ ಮಧ್ಯೆ ಮತ್ತೆ ಅದರ ಗದ್ಯದ ಆವರಣ ಏನಿದೆ ಅದರಿಂದ ಬಂಧಮುಕ್ತವನ್ನಾಗಿಸಿ ಒಂದು ಕಾವ್ಯದ ಅನುಸಂಧಾನ ಇದೆಯಲ್ಲ ಸರ್, ಅದೊಂದು ಹೊಸ ರೀತಿಯ ಒಂದು ಹಬ್ಬ, ಒಂದು ಹೊಸ ರೀತಿಯ ಸಂತೋಷ. ಇದುವರೆಗೂ ಕನ್ನಡದಲ್ಲಿ ಆ ಪ್ರಯತ್ನ ನಡೆದಿರ್ಲಿಲ್ಲ. ಸೊ ಅದನ್ನ ಕಾನೂನಾಗಿ ಓದ್ತಾ ಇದ್ವಿ. ಮತ್ತೆ ಅದನ್ನ ಕಾನೂನಿನಿಂದ ಬೇರ್ಪಡಿಸಿದ್ರೆ ಅಯ್ಯೋ ಬೇರೆ ಏನ್ ಸೇರ್ಪಡೆ ಆಗುತ್ತೋ, ಬೇರೆ ಏನ್ ತಿದ್ದುಪಡಿ ಆಗ್ಬಿಡುತ್ತೋ, ಬೇರೆ ಏನ್ ಅಪಭ್ರಂಶ ಆಗ್ಬಿಡುತ್ತೋ ಅನ್ನೋ ಒಂದು ಸವಾಲು ಕೂಡ ಇದೆ. ಅದು ಇರೋದನ್ನ ಇರುವಾಗೆ ಹೇಳ್ಬೇಕು, ನಾನೇನು ಹೊಸದಾಗಿ ಸೇರಿಸೋ ಆಗಿಲ್ಲ. ಇಲ್ಲ, ಆಕ್ಚುಲಿ ಹಂಸಲೇಖ ಬರೆದಿದೆ ನೋಡಿ, ಕಾನೂನಿಗೆ ಹೊಸದನ್ನು ಸೇರಿಸದೆ ಸಂವಿಧಾನದ ಚೌಕಟ್ಟನ್ನು ಮೀರದೆ ಬರೆದಿದ್ದಾರೆ. ಅಂಬೇಡ್ಕರ್ ಸಾಹೇಬ್ ಹೇಳಿರೋದನ್ನ ಆಸ್ ಇಟ್ ಈಸ್ ಕೋರ್ಸ್ ಪ್ರಾಸ ಸೇರಿಸುವಾಗ ಆಚೀಚೆ ಅದರ ಆಶಯಗಳ ಒಂದು ಆಗಿ ಒಂದ್ ಸ್ವಲ್ಪ ವಿಸ್ತೃತ ಆಗಬಹುದು. ಬಟ್ ಮೂಲ ಅದೇ ಇಟ್ಕೋಬೇಕಾಗಿರೋದು ನನ್ನ ಮೊದಲನೇ ಒಂದು. ಈಗ ನಾಗಮೋಹನ್ ದಾಸ್ ಅವರ ಸಂವಿಧಾನ ಓದು, ಅದು ಅಂದ್ರೆ ಸಂವಿಧಾನವನ್ನ ಸರಳವಾಗಿ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಆಗಿತ್ತು. ಇದು ಅದರ ಮುಂದುವರಿದ ಭಾಗ, ಸಂವಿಧಾನ ಗೀತೆ. ಹೌದಾ? ಈಗ ಇದಕ್ಕೆ ನಿಮ್ಗೆ ಯಾವ ರೀತಿಯ ರೆಸ್ಪಾನ್ಸ್ ಬರ್ತಿದೆ? ಇದನ್ನ ನೀವು ಜನಕ್ಕೆ ತಲುಪಿಸುವಂತ ಪ್ರಯತ್ನದಲ್ಲಿ ಅಂದ್ರೆ ಬರ್ದಿದ್ದೀರಿ, ಪ್ರಕಟಿಸಿದಿರಿ, ಅದು ಓಕೆ, ಅದಷ್ಟಾದ ಸಾಲದಲ್ಲ, ಜನಕ್ಕೆ ಹತ್ರ ಹೋಗ್ಬೇಕು. ಅದಕ್ಕೆ ಏನ್ ಮಾಡ್ತಿದ್ದೀರಿ? ಒಳ್ಳೆ ಪ್ರಶ್ನೆ ಸರ್ ಇದು. ಏನಂದ್ರೆ ಇದನ್ನ ಪ್ರಕಟಿಸಿ ನಾನು ಪುಸ್ತಕ ಕೈಗೆತ್ಕೊಂಡ ಮೇಲೆ ತುಂಬಾ ತಾಕಲಾಟಗಳನ್ನ ಅನುಭವಿಸಿದ್ವಿ. ಇದನ್ನ ಒಬ್ಬರಿಗೆ ಇದನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒಬ್ಬರ ಹತ್ರ ಹೋದೆ. ಅವ್ರು ಯಾರು ಅಂತ ಹೇಳೋದು ಬೇಡ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಹಂಸಲೇಖ ಇದ್ದಾರಲ್ಲ, ಈ ಬಂಜಿಗೆರೆ ಜಯಪ್ರಕಾಶ್ ಇದ್ದಾರಲ್ಲ, ಅವರೆಲ್ಲ ಬೇಕಾ, ಅವ್ರನ್ನ ತೆಗೆದುಬಿಟ್ಟು ಆಮೇಲೆ ನಾವು ಮಾಡ್ಬೋದಲ್ಲ ಅಂತ. ಇನ್ನೊಂದ್ 2 ದಿವಸ ಬಿಟ್ಟು ಫೋನ್ ಮಾಡಿದ್ರು. ಇದರಲ್ಲಿ ತುಂಬಾ ನೀವು ಈ ಅಸ್ಪೃಶ್ಯತೆ ಬಗ್ಗೆ ಮತ್ತೆ ಈ ಸಮಾನತೆಯ ಬಗ್ಗೆ ಅದನ್ನೆಲ್ಲ ಹೇಳಿದಿರಾ, ಎಲ್ಲಾನು ಓಕೆ, ಬಟ್ ಅವನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಹೇಳ್ಬೋದಲ್ಲ. ಆಮೇಲೆ ಬರ್ತಾ ಬರ್ತಾ ಸಂವಿಧಾನನೇ ಬೇಡ ಅಂದ್ಬಿಡ್ತಾರೆ ಏನೋ ಅಂತ ಅನಿಸ್ತು. ಆ ಒಂದು ದುರಂತಕ್ಕೆ ನಾವು ತಲುಪಿದ್ವಿ ಸರ್. ಎಲ್ಲರೂ ಹೇಳ್ತೀವಿ ಅಷ್ಟೇ ಸಂವಿಧಾನ ಅಂತ, ಆದ್ರೆ ಅದನ್ನ ಸ್ವೀಕರಿಸುವಂತ ಒಂದು ಮಾನವೀಯ ನೆಲೆಗೆ ಇನ್ನೂ ನಾವಿನ್ನೂ ತಲುಪಲೇ ಇಲ್ಲ ಸರ್. ಅಂಬೇಡ್ಕರ್ ಅವರನ್ನ ಸಮಗ್ರವಾಗಿ ಅರ್ಥ ಮಾಡಿಕೊಳ್ಳುವಷ್ಟು ನಾವು ಬೆಳೆದಿಲ್ಲ ಅಂತ ಅನಿಸುತ್ತೆ. ಅದೊಂದು ದುರಂತವಾಗಿ ಇವತ್ತಿಗೂ ಕಾಡ್ತಾನೆ ಇದೆ. ಅಪವ್ಯಾಖ್ಯಾನಗೊಳಿಸಿದ್ದಾರೆ, ಮತ್ತೆ ಅದನ್ನು ಅಪಮೌಲ್ಯಗೊಳಿಸ್ತಾ ಇದ್ದಾರೆ, ಮತ್ತೆ ಕೆಲವುದಕ್ಕೆ ಮೀಸಲಾತಿ ಆ ಥರದಕ್ಕೆ ಸೀಮಿತ ಮಾಡಿ ಅದರ ವಿಶ್ವ ಮಾನವ ಮೌಲ್ಯಗಳನ್ನ ನಿಜವಾಗ್ಲೂ ಬಹಳ ಮಾಡ್ತಾ ಇರೋದು ಬಹಳ ಬೇಸರದ ವಿಷಯ. ಇನ್ನೊಂದು ನಮ್ಮ ವಲಯಕ್ಕೇನೆ ಹೋದಾಗ, ಅಂದ್ರೆ ಅಂಬೇಡ್ಕರ್ ವಾದಿಗಳು ಅಂತಾನೆ ಹೋದಾಗ ಅದು ತುಂಬಿದ ಹೊಟ್ಟೆ ತರ ಅನಿಸ್ತು ನನಗೆ. ಅವ್ರು ಗೊತ್ತಿರೋದು ತಾನೆ, ಎಲ್ಲ ಮಾಡಿರೋದು ತಾನೆ, ಎಲ್ಲ ಮಾಡೋಣ ಬಿಡಿ ಅಂತ ಹೇಳಿ ಜಾರ್ಕೊಳ್ಳೋದಕ್ಕೆ ಒಂದಷ್ಟು ಪ್ರಯತ್ನಗಳು ನಡೆದವು ಸರ್. ನನಗೆ ಆಶ್ಚರ್ಯ, ಸಂವಿಧಾನ ಅಂತ ಹೇಳ್ತೀವಿ, ಸರ್ಕಾರಕ್ಕೂ ಇದನ್ನ ಹೇಳಿದೆ, ಸರ್ಕಾರ ಕೂಡ ಚೆನ್ನಾಗಿದೆ ಅಂತಾನೆ ಹೇಳ್ತು ನನಗೆ, ಇದನ್ನ ಮಾಡೋಣ ಅಂತ ಹೇಳಿ ಒಂದಿಬ್ಬರು ರಾಜಕಾರಣಿಗಳೆಲ್ಲ ಹೇಳಿದ್ರು. ಬಟ್ ಯಾರು ಮುಂದೆ ನಿಂತ್ಕೊಳ್ಳುವಷ್ಟು ಪುರುಸತ್ತು ಅವರಿಗಿಲ್ಲ. ಇಲ್ಲಿ ಪಾಯಿಂಟ್ ಪುರುಸತ್ತಲ್ಲ, ಇಚ್ಛಾಶಕ್ತಿ. ಈ ಇಚ್ಛಾಶಕ್ತಿ ಭಾಷಣಗಳಲ್ಲಿ ಮಾಡ್ತಾರೆ, ಮೈಕ್ ಮುಂದೆ ಎಲ್ಲ ಹೇಳ್ತಾರೆ. 4 ಜನಕ್ಕೆ ಹೇಳುವ ಹಾಗೆ ನನ್ನ ಉದ್ದೇಶ ಇದ್ದಿದ್ದು, ಶಾಲಾ ಕಾಲೇಜುಗಳಿಗೆ ಈ ಮಗ್ಗಿ ಪುಸ್ತಕ ವರ್ಣಮಾಲೆ ಹೇಗೆ ಹೇಳ್ತೀವೋ ಅದೇ ರೀತಿಯಲ್ಲಿ ಸಮಾನತೆ, ಭ್ರಾತೃತ್ವ ಮತ್ತೆ ಸೌಹಾರ್ದತೆಯನ್ನ ಹೇಳಬೇಕು. ಆ ಪದಗಳು ಅವರಿಗೆ ಗೊತ್ತಾಗ್ಬೇಕು. ಮತ್ತೆ ನಿಜವಾದ ಭಾರತ ಏನು ಅನ್ನೋದು ಅವರಿಗೆ ಗೊತ್ತಾಗ್ಬೇಕು. ಅಲ್ಲಿಂದಲೇ ಗೊತ್ತಾಗ್ಬೇಕು. ಎಲ್ಲ ಮನಸ್ಸೆಲ್ಲ ಕಲುಷಿತ ಆಗಿ, ಮನಸ್ಸೆಲ್ಲ ಡೈವರ್ಟ್ ಆದ್ಮೇಲೆ ಒಂದು ಭ್ರಾತೃತ್ವ ಅಂತ ಒಂದಿದೆ, ಸಮಾನತೆ ಅಂತ ಒಂದಿದೆ ಅಂತ ಆಮೇಲೆ ಹೇಳೋದು ಬಹಳ ಎಡವಟ್ಟೆ.
ಅದಕ್ಕೆ ಸಣ್ಣದ್ರಿದ್ದಾಗಲೇ ಸ್ಕೂಲ್ ಕಾಲೇಜ್ ಮುಟ್ಟಬೇಕು ಅಂತ ನಾನು ಬಹಳ ಆಸೆ ಪಟ್ಟೆ ಸರ್. ಬಟ್ ನನಗೆ ನಿರಾಸೆನೇ ಕಾದಿತ್ತು. ಒಂದು ಕಡೆ ಹೋದ್ರೆ ಸಂವಿಧಾನನೇ ಬೇಡ ಅಂತಾರೆ, ಇನ್ನೊಂದು ಕಡೆ ಹೋದ್ರೆ ಎಲ್ಲ ಕರೆಕ್ಟ್ ಆಗಿ ಇದೆ, ಈಗ ಏನು ಅಗತ್ಯ ಏನೂ ಇಲ್ಲ ಅನ್ನೋ ಒಂದು ಜಾರಿಕೆಯ ಉತ್ತರಗಳು ಬಂದವು. ಮತ್ತೆ ನಿಮ್ಮಂತ ಒಂದು ಪ್ಲಸ್ ಇರುವಂತವರು ಇದೆ. ಸೊ ಒಂದು ಬಹಳ ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಸರ್. ಯಾರಿಗೂ ಬೇಕು ಅನ್ನುವಂಥವ್ರು ಕೂಡ ಇದನ್ನ ಬೇರೆ ರೀತಿಯಲ್ಲಿ ನೋಡ್ತಿರೋದು ಬಹಳ ನನಗೆ ವಿಚಿತ್ರ ಅನಿಸ್ತಾ ಇದೆ. ಇಲ್ಲ ನೋಡಿ, ನೀವು ಹೇಳಿದ್ರಲ್ಲ, ಎಲ್ಲ ತಿಳ್ಕೊಂಬಿಟ್ಟಿದ್ದಾರೆ ಸಂವಿಧಾನದ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ಅಂತ ಅನ್ನೋದು ನನ್ನ ಪ್ರಕಾರ ತಪ್ಪು. ಅಂಬೇಡ್ಕರ್ ಅದೊಂಥರ ಎಷ್ಟು ಏನು ಓದಿದ್ರು ಮುಗಿದೇ ಇರುವಂತ. ಹೌದಲ್ವಾ? ಅಂಬೇಡ್ಕರ್ ಬಗ್ಗೆ ತಿಳ್ಕೊಳ್ಬೇಕು, ಮತ್ತೆ ಸಂವಿಧಾನದ ಬಗ್ಗೆ ಕೂಡ. ಸಂವಿಧಾನದ ನೀವು ಬಹಳ ಸರಳವಾಗಿ ಹೇಳುವಂತ ಪ್ರಯತ್ನ ಮಾಡಿದ್ರಿ, ಆದ್ರೆ ಆಳಕ್ಕೆ ತಿಳಿದು ಅಧ್ಯಯನ ಮಾಡ್ಬೇಕಾದಂಥದ್ದು ಬಹಳ ಇದೆ. ಅಂಥದ್ರಲ್ಲಿ ಆ ಥರದ ಒಂದು ಬಹಳ ನಕಾರಾತ್ಮಕವಾದಂತಹ ಚಿಂತನೆ, ಬೇಡ ಇದು ಅಥವಾ ಸಾಕು, ಇನ್ನೇನು ಹೇಳಿದ್ದನ್ನೇ ಹೇಳೋದು ಅನ್ನುವಂಥದ್ದು ಯಾಕಂಗಾಯ್ತು? ಅದಕ್ಕೆ ನಿಮ್ಗೆ ಏನ್ ಅನಿಸ್ತೈತೆ? ಏನು ಒಂದು ವಲಯ ಸೃಷ್ಟಿ ಆಗ್ಬಿಡುತ್ತಾ ಅಂತ ಸರ್. ಸೋಕಾಳು ಬುದ್ಧಿವಂತರ ವಲಯ ಅದಷ್ಟೇ, ಅಲ್ಲಿನ ನಡುವೆ ಚರ್ಚೆ ಸಾಕು, ಅಲ್ಲಿನ ನಡುವೆ ಸಿಗುವಂತ ಒಂದು ಪುರಸ್ಕಾರಗಳು ಇದು ಸಾಕು. ಇಲ್ಲ, ನಾವು ನನ್ಗನ್ಸೋದು, ನಾವು ಮಾಧ್ಯಮ ಆಗಿ, ನೀವು ಬರಹಗಾರರಾಗಿ ಅಂಬೇಡ್ಕರ್ನ ಓಕೆ ಅಟ್ಲೀಸ್ಟ್ ನಾವೆಷ್ಟು ತಿಳ್ಕೊಂಡಿದೀವೋ ಅಷ್ಟನ್ನ ನಮ್ಮ ಮುಂದಿನ ತಲೆಮಾರಿಗೆ ದಾಟಿಸ್ಬೇಕು. ಹೌದು, ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ ಅಲ್ವಾ? ವರ್ಗಾಯಿಸ್ಬೇಕು. ಸಂವಿಧಾನನೂ ಅಷ್ಟೇ ಅಲ್ವಾ? ಹೌದು ಸರ್, ಹೌದು. ಆ ತರದ ನಾನು ಇದು ಆ ಪ್ರಯತ್ನದ ಒಂದು ಭಾಗ ಅಂತ ಅಂದ್ಕೊಂಡಿದೀನಿ. ಆದ್ರೆ ಇದು ಪರಿಣಾಮಕಾರಿಯಾಗಿ ಆಗ್ಬೇಕಲ್ಲ. ಹೌದು, ಅದು ಹೇಗೆ ಪರಿಣಾಮಕಾರಿ ಆಗ್ಬೇಕು ಅಂದ್ರೆ, ನಾನು 100-150 ಪುಸ್ತಕಗಳನ್ನ ನನ್ನ ಕಡೆಯಿಂದ ನಾನು ಪಾಕೆಟ್ ಮನೆಯಲ್ಲಿ ಇಟ್ಕೊಂಡು ಮಾಡಿದೆ. ನಾನು 100 ಜನಕ್ಕೆ ತಿಳಿಸಿದ್ದೀನಿ ಅನ್ನೋ ಒಂದು ಸಂತೃಪ್ತಿ ನನಗೆ. ಸೊ ಹಾಗೇನೆ ಗೆಳೆಯರು, ಈಗ ನೀವು ನಿಮ್ಮ ವಾಹಿನಿ ಮೂಲಕ ಒಂದಷ್ಟು ಜನಕ್ಕೆ ತಿಳಿಸ್ತೀರಾ, ಹಾಗೇನೆ ಒಂದಷ್ಟು ಜನ ಇನ್ನೊಂದಷ್ಟು ಜನಕ್ಕೆ ತಿಳಿಸೋದ್ರ ಮೂಲಕ ಇದರ ಸರಳತೆ ಮತ್ತು ಅದರ ಕಾವ್ಯಾತ್ಮಕ ಮೌಲ್ಯಗಳನ್ನ, ಆಶಯಗಳನ್ನ ಒಂದಷ್ಟು ಜನಕ್ಕೆ ಮುಟ್ಟಿಸ್ತೀವಿ ಅನ್ನೋ ಒಂದು ತೃಪ್ತಿ ಇದೆ ಸರ್. ಒಂದು ಅಗಾಧವಾದ ನೆಲೆಯಲ್ಲಿ ನಾವು ಹುಟ್ಟಿಸ್ಬೇಕು ಅಂದ್ರೆ ಬೇರೆ ಬೇರೆ ರೀತಿ ತೊಡಗಿಸ್ಕೋಬೇಕು, ಎಲ್ಲರೂ ಸಂಘಟನೆಗಳು ಮುಂದಾಗಬೇಕು, ಒಂದಷ್ಟು ಇದರ ಸಂವಿಧಾನ ಪ್ರೇಮಿಗಳು ಒಗ್ಗೂಡಬೇಕು. ಸೊ ಮುಟ್ಟಿಸ್ಬೇಕು ಅಂತ ನಾನು ನೀವು ಅಲ್ಲ ಸರ್, ಇದು ರವಿ ಮರಿಯಪ್ಪ ಅಲ್ವೇ ಅಲ್ಲ. ಅದರ ಆಶಯಗಳನ್ನ ಶಾಲಾ ಕಾಲೇಜು ಮಕ್ಕಳಿಗೆ ಮುಟ್ಟಿಸ್ಬೇಕು ಅಂತ ನನ್ನ ಆಸೆ. ಸೊ ಇನ್ನು ಮುಂದಿನ ವಾರ್ತಾ ಭಾರತೀಯ ಮೂಲಕ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನ ಇದಕ್ಕೆ ಒಗ್ಗೂಡ್ತಾರೆ ಮತ್ತೆ ಹೆಚ್ಚಿನ ಜನ ಸೇರ್ಕೋತಾರೆ ಅನ್ನೋ ಒಂದು ಆಶಯ. ನಾನು ಆಗ ಮೊದಲೇ ಕೇಳಿದೆ ನಿಮ್ಗೆ, ಪ್ರಶ್ನೆ ಸ್ವಲ್ಪ ಡೈವರ್ಟ್ ಆಯ್ತು. ಏನಂದ್ರೆ, ಈ ತರ ಒಂದು ಹಾಡಾಗಿ ಸಂವಿಧಾನವನ್ನ ಕೊಡಬೇಕು ಅಥವಾ ಕಾನೂನನ್ನ ಕಾವ್ಯವಾಗಿ ಕೊಡಬೇಕು ಅನ್ನುವಂಥ ಕಲ್ಪನೆ ಹೆಂಗ್ ಬಂತು ಅಂತ ಕೇಳಿದೆ. ನೀವು ಹೇಳಿದ್ರೆ ಅದು ಸ್ವಲ್ಪ ಪೂರ್ಣ ಆಗ್ಲಿಲ್ಲ ಅನಿಸ್ತು, ಅದಕ್ಕೋಸ್ಕರ ನೀವು ಪೂರ್ಣ ಮಾಡಿ ಅಂತ. ಅದೇ ಸರ್, ಒಂದು ಹಂಸಲೇಖ ಅವರು ಟ್ಯೂನ್ ಮಾಡ್ತೀನಿ ಅಂತ ಹೇಳಿದ್ರು. ಟ್ಯೂನ್ ಮಾಡಿದಾರ, ಒಂದು 10 ಹಾಡುಗಳು ಮಾಡಿದ್ರು. ಆಮೇಲೆ ಅವರು ಸಿನಿಮಾ ಬಿಸಿಯಲ್ಲಿ ಅದು ಹೆಚ್ಚು ಆಚೆ ಬಿಡ್ಲಿಲ್ಲ, ಅವರು ಅದು ಅವ್ರ ಸಿಸ್ಟಮ್ ಅಲ್ಲೇನೆ ಉಳ್ಕೊಳ್ತು. ಒಂದಷ್ಟು ಹಾಡುಗಾರರ ಬಾಯಲ್ಲಿ ಅಲ್ಲಿ ಇಲ್ಲಿ ಕಾರ್ಯಕ್ರಮಗಳಲ್ಲಿ ಕೇಳಿಸ್ತಾ ಇರುತ್ತೆ ಆಗಾಗ. ಸೊ ನನ್ನ ಮೂಲ ಉದ್ದೇಶ ಸರಳವಾಗಿ ಹೇಳ್ಬೇಕು ಅನ್ನೋದು ಸರ್. ಆಮೇಲೆ ಒಬ್ಬ ಬರಹಗಾರನಾಗಿ ಇಂತಹ ವಿಷಯ ವಸ್ತು ಸಿಕ್ಕೋದು ಅಂದ್ರೆ ಹಬ್ಬ ಅಲ್ವ ಸರ್. ಅಂದ್ರೆ ಇಡೀ ಸಾಹಿತ್ಯ ವಲಯ ಒಂದು ಆಶಯ ಇದೇ ಆಗಿರುತ್ತೆ. ಪಂಪನಿಂದ ಹಿಡಿದು ಮನುಷ್ಯ ಜಾತಿ ತಾನು ಒಂದೇ ವಲಂ, ಕೇಳು ಜನಮೇಜೆ ಧರಿತ್ರೀಪಾಲ ಅಂತ ಕುಮಾರವ್ಯಾಸನಿಂದ ಹಿಡಿದು ನಾನು ಇಲ್ಲಿ ಕೇಳು ಪೂಜ್ಯ ಪ್ರಜೆ ಅಂತ ಹೇಳುವವರೆಗೂ ಇಡೀ ಸಾಹಿತ್ಯ ಲೋಕದ ಆಶಯವೇ ಈ ಸಂವಿಧಾನ ಮತ್ತು ಮಾನವ ಕುಲ ಒಂದು ಅನ್ನುವಂಥದ್ದು. ನನಗೆ ನೇರವಾಗೇನೆ ಈ ಸಬ್ಜೆಕ್ಟ್ ಸಿಕ್ಬಿಡ್ತು. ನನಗೆ ಈ ಕಥೆ ಇಲ್ಲ, ಏನು ಇಲ್ಲ, ಪುರಾಣ ಇಲ್ಲ, ನೇರವಾಗಿ ಒಂದು ಬಡವರ ಗೀತೆಯನ್ನ ನಾನು ನೇರವಾಗಿ ಹೇಳ್ತಿದ್ದೀನಿ. ನೇರ ನಾನು ಮುಖಾಮುಖಿಯಾಗಿ ಸಾಮಾನ್ಯವಾಗಿ ಹೇಳ್ತಾ ಇದ್ದೀನಿ ಅನ್ನೋ ಒಂದು ಸಂತೋಷ ನನಗೆ ಅರ್ಥ ಆಯ್ತು. ಸೊ ಅದು ಬರೆಯೋದಕ್ಕೆ ಶುರು ಮಾಡಿದೆ. ಒಂದು ದೊಡ್ಡ ಜವಾಬ್ದಾರಿ ಆಗಿತ್ತು ಇದು. ಸೊ ಆ ಜವಾಬ್ದಾರಿಯನ್ನ ನ್ಯಾಯ ಕೊಡಲಿಕ್ಕೆ ಒಂದು ಪ್ರಯತ್ನ ಅಷ್ಟೇ ಸರ್. ಇಲ್ಲಿ ನೀವು ನಿಮ್ಮ ಪುಸ್ತಕ ಮುನ್ನುಡಿ ಬರೆದಂತ ಬಂಗೆ ಜಯಪ್ರಕಾಶ್ ಒಂದು ಮಾತು ಬರ್ದಿದ್ದಾರೆ, ಸಂವಿಧಾನ ಅಂದ್ರೆ ಅದು ಅವ್ವ ಇದ್ದಂಗೆ ಅಂತ. ಹೌದು ಹೌದು, ಅಂದ್ರೆ ಅದು ಅವ್ರನ್ನ ಒಂಚೂರು ಬೇರೆ ತರ ಬರ್ದಿದ್ರೆ, ಅನ್ನ ಕೊಟ್ಟವಳು ಜನ್ಮ ಕೊಟ್ಟವಳು ಹಡ್ದವ್ವ, ಸಂವಿಧಾನ ಅಂದ್ರೆ ನಮ್ಮ ಪಡೆದವ್ವ, ನಾವು ಪಡೆದವ್ವ ಅಂತ ಓದ್ತೀನಿ ಸರ್. ಅನ್ನ ಕೊಡುವ ಅಮ್ಮಂದಿರು ನಮ್ಮ ಮನೆಗಳಲ್ಲೇ ಇದ್ದರು, ಅವರ ಕೈತುತ್ತು ತಿಂದು ಬೆಳೆದವರು ನಾವು. ಆದರೆ ಭಾರತದ ಬಹುಜನತೆಯ ಸ್ವಾಭಿಮಾನದ ಹಸಿವನ್ನು ತೀರಿಸುವಷ್ಟು ಶಕ್ತಿ ನಮ್ಮ ಅಮ್ಮಂದಿರಿಗೆ ಇರಲಿಲ್ಲ. ಅವಮಾನ ಆದಾಗ ಹರಿದ ಕಣ್ಣೀರನ್ನ
ಹರಿದ ಸೆರಗಂಚಲ್ಲಿ ಒರೆಸಿಕೊಂಡು ನಮ್ಮನ್ನು ಸಂತೈಸಿದವರು ನಮ್ಮ ಅಮ್ಮಂದಿರು. ಆದರೆ ಅವಮಾನಗಳನ್ನು ತಡೆಯುವುದಕ್ಕೆ ಕಾನೂನಿನ ಅಸ್ತ್ರ ಕೊಟ್ಟು, ವಿದ್ಯಾಭ್ಯಾಸದ ಶಕ್ತಿ ಕೊಟ್ಟು, ಅನ್ಯಾಯದ ವಿರುದ್ಧ ಹೋರಾಡಲು ಮನೋಬಲ ತುಂಬಿದ ಅವ್ವ ಸಂವಿಧಾನ. ಅನ್ನ ಕೊಟ್ಟವಳು ಅಡೆದವ್ವನಾದರೆ ಮಾನ ಸ್ವಾಭಿಮಾನ ಕೊಟ್ಟವಳು ಸಂವಿಧಾನದವಳು ಅಂತ ಅವ್ರು ಬರೀತಾರೆ. ನೀವು ಹೇಳಿದ ನಿಜ, ಗಮನಿಸಿದ್ದೀರ? ಅಲ್ಲ ಅಂದ್ರೆ ನೀವು ಸಂವಿಧಾನ, ನಾನು ಯಾಕಂದ್ರೆ ಅಂದ್ರೆ ಸಂವಿಧಾನನ ಯಾವ ಎತ್ತರದಲ್ಲಿ ಇಟ್ಟಿದ್ದೀರಿ ಅಥವಾ ನೀವು ಯಾವ ಎತ್ತರದಲ್ಲಿ ನೋಡಿದ್ದೀರಿ ಅನ್ನೋದಕ್ಕೆ ಅಷ್ಟು ಸರಳವಾಗಿ ಬರ್ದಿದ್ದೀರಿ ಕೂಡ. ಅಂದ್ರೆ ನಿಮ್ಗೆ ಯಾಕೆ ನೋಡ್ಲಿಕ್ಕೆ ಹೆಂಗ್ ಸಾಧ್ಯ ಆಯ್ತು ಅಂತ ನಾನು ಕೇಳ್ತಿದ್ದೀನಿ. ಸರಳವಾಗಿ ಅಂದ್ರೆ ಸಂವಿಧಾನ ಅಂದ್ರೆ ಇದನ್ನ ನಮ್ಮ ಅವ್ವ ಅನ್ನೋ ಆ ಎತ್ತರದಲ್ಲಿ ನೋಡೋದಲ್ವಾ. ಅಮ್ಮ ಅಂದ್ರೆ ಅವ್ವ ಅಂದ್ರೆ ಎಲ್ಲಿಗಿನ್ನ ದೊಡ್ಡದು ಅನ್ನೋ ತರ. ಹೌದು ಸರ್. ಅದು ಬರೆಯುವಾಗ ಸೃಜನಶೀಲ ಪ್ರಕ್ರಿಯೆಯಲ್ಲಿ ಅದು ಆವರಿಸ್ಕೊಳ್ತಾ ಹೋದಾಗ ಈ ರೀತಿಯ ಅಭಿವ್ಯಕ್ತಿ ಸಾಧ್ಯ ಆಯಿತು. ಮತ್ತೆ ಅದು ಅವ್ವ ಅನ್ನೋದು ಹೆಚ್ಚು ಆಪ್ತ ಅನಿಸ್ತು ನನಗೆ. ಸೊ ಅದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಸರ್, ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಅಂತ ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಒಂದು ಹಕ್ಕು ಅದು. ಇದನ್ನ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಅಂತ ಹೇಳಿ ಬಹಳ ಖುಷಿ ಪಡ್ತಾರೆ. ಯಾಕೆಂದ್ರೆ ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡುವ ಹಕ್ಕು ಇದು. ಈ ಎಲ್ಲ ಸಮಾನತೆ ಹಕ್ಕು, ಸ್ವಾತಂತ್ರ್ಯ ಏನೋ ಧಕ್ಕೆ ಬಂದ್ರೆ ಈ ಸಂವಿಧಾನಾತ್ಮಕ ಪರಿಹಾರ ಹಕ್ಕು. ಯಾಕೆ ಅಷ್ಟು ನಾನು ಭಾವಾವೇಶಕ್ಕೆ ಒಳಗಾಗಬಾರ್ದು ಅಂತ ಹೇಳ್ತಿರೋದು ನಾನೇ. ಬಟ್ ಅವ್ವ ಅಂತ ನಾನು ಅಲ್ಲಿ ಇಲ್ದಿರೋ ಪದನ ಹೇಳಿ ಭಾವಾವೇಶಕ್ಕೆ ಒಳಗಾಗಿದ್ದೀನಿ ಒಂಚೂರು. ಯಾಕೆ ಅನ್ನೋದಕ್ಕೆ ಹೇಳ್ತೀನಿ. ವಿಧಿ 32 ಸರ್, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತ. ನ್ಯಾಯವೇ ಅನ್ಯಾಯಕ್ಕಿಳಿದರೆ ಕೋರ್ಟಿಗೂ ಇದೆ ಆದೇಶ, ಅಧಿಕಾರವೇ ಎದುರು ಬಿದ್ದರೆ ಸಂವಿಧಾನವೇ ಪರಮಾದೇಶ, ಕೋರ್ಟುಗಳೇ ಕೊಳ್ಳೆ ಹೋದರಿದೆ ನಿಷೇಧಾಧಿಕಾರ, ಹಕ್ಕುಗಳೇ ಸೊಕ್ಕಿ ನಿಂತರಿದೆ ವಿಶೇಷಾಧಿಕಾರ, ಸರ್ಕಾರಗಳೇ ಮೆಕ್ಕಿ ತಿಂದರಿದೆ ಆದೇಶಾಧಿಕಾರ. ಅಂದ್ರೆ ಎಲ್ಲದಕ್ಕೂ ಮೀರಿದಂತಹ ಒಂದು ಅಧಿಕಾರವನ್ನ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಅಂದ್ರೆ ಒಂದು ಸಂಸ್ಥೆಗೆ ಇನ್ನೊಂದು ಸಂಸ್ಥೆ ಹೆಡ್ ಇದೆ. ಒಬ್ಬ HOD ಗೆ ಇನ್ನೊಬ್ಬ HOD ಗೆ ದೂರು ಕೊಡ್ಬೋದು ನಾವು. ಆ ರೀತಿಯ ಒಂದು ವ್ಯವಸ್ಥೆ, ಸೆಕೆಂಡ್ ಬ್ಯಾಲೆನ್ಸ್ ಸಿಸ್ಟಮ್ ಇದೆ ಸರ್. ಆ ಬ್ಯಾಲೆನ್ಸ್ ಸಿಸ್ಟಮ್ ಅನ್ನ ಎಷ್ಟು ಸೊಗಸಾಗಿ ಕೊಟ್ಟಿದೆ ಅಂತ ಸರ್. ಸತ್ಯಗಳ ಸತ್ಯಕರಣ ಸಂವಿಧಾನ, ಅನ್ನಗಳ ಅನ್ನಕಣ ಸಂವಿಧಾನ, ಸಾವಧಾನಗಳ ಸನ್ನಿಧಾನ ಸಂವಿಧಾನ, ಅವಮಾನಗಳ ಅಡಗಿಸೋ ಅವ್ವಕಣ ಸಂವಿಧಾನ, ನ್ಯಾಯಗಳ ನ್ಯಾಯ ಸಂವಿಧಾನ, ಧರ್ಮಗಳ ನಿಜ ಧರ್ಮ ತಿಳಿಯುವ ಸಂವಿಧಾನ. ಇದು ನನ್ನ ಆಡಿಂಗ್. ಅದು ಬಹಳ ಅತ್ಯಂತ ರೋಚಕ ಅನಿಸ್ತು. ಅಂದ್ರೆ ಎಷ್ಟು ಚೆನ್ನಾಗಿ ಅಂಬೇಡ್ಕರ್ ಸಾಹೇಬರು ಅದನ್ನ ಸಮನ್ವಯಗೊಳಿಸಿದ್ದಾರೆ, ಕ್ರೋಢೀಕರಣಗೊಳಿಸಿದ್ದಾರೆ. ಒಂದರಿಂದ ಒಂದಕ್ಕೆ ಯಾರು ಕೇಳೋ ಹಾಗಿಲ್ಲ. ಇಲ್ಲಿ ಕೋರ್ಟ್ ತಪ್ಪಿದ್ರೆ ಸುಪ್ರೀಂ ಕೋರ್ಟ್ ಹೋಗ್ಬೋದು, ಸುಪ್ರೀಂ ಕೋರ್ಟ್ ತಪ್ಪಿದ್ರೆ ಮತ್ತೆ ರಾಷ್ಟ್ರಪತಿ ಡಿವಿಷನ್ ಬೆಂಚ್ ಹೋಗ್ಬೋದು. ಆ ರೀತಿ ಒಂದು ಆ ಲಿಂಕ್ಗಳನ್ನ ಮಾಡಿಟ್ಟಿದ್ರಲ್ಲ, ಇನ್ನಂತ ಅದ್ಭುತವಾದ ಪ್ರತಿಭಾಶಾಲಿ ಅಂಬೇಡ್ಕರ್ ಅವರು. ಸೊ ಆ ಕ್ರೋಢೀಕರಣ ನನಗೆ ಬಹಳ ಇಷ್ಟ ಆಯ್ತು ಸರ್. ಆಮೇಲೆ ನೋಡಿ, ಅಂಬೇಡ್ಕರ್ ಸಂಘಟಿತರಾಗಿ ಅನ್ನೋದ್ರ ಜೊತೆಗೆ ಶಿಕ್ಷಿತರಾಗಿ ಅಂತ ಕೂಡ ಹೇಳ್ತಾರೆ ಅಲ್ವಾ. ನೀವು ಇದನ್ನ ನಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದ ಸ್ಟೇಟ್ ಪಾಲಿಸಿನಲ್ಲಿ 41ನೇ ವಿಧಿನಲ್ಲಿ ಶಿಕ್ಷಣ ಪಡೆಯುವ ಹಕ್ಕು ಅದರದ್ದು ಕೂಡ ಬರ್ದಿದ್ರಿ. ಅಂದ್ರೆ ಆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ಸ್ ಪಾಲಿಸಿ ಏನ್ ಹೇಳುತ್ತೆ, 41ನೇ ವಿಧಿ ಏನ್ ಹೇಳುತ್ತೆ ಅನ್ನೋದನ್ನ 57ನೇ ಪುಟ ನೋಡಿ, ಓದಿ. ಹೌದು ಸರ್. ರಾಜ್ಯ ನಿರ್ದೇಶಕ ತತ್ವ 41ನೇ ವಿಧಿ ಶಿಕ್ಷಣ ಪಡೆಯುವ ಹಕ್ಕು. ಪ್ರತಿ ಬಡವನು ಸರ್ಕಾರದ ಸೆಲೆಬ್ರಿಟಿ, ಗೌರವದ ದುಡಿಮೆ ಎಲ್ಲ ಕೈಗಳಿಗೂ ಸಿಗಲಿ, ಪ್ರತಿ ಊರುಗೋಲಿಗೂ ಸಿಗಲಿ ವೃದ್ಧಾಪ್ಯ ವೇತನ, ಪ್ರತಿ ಗೋಳಿಗೂ ಮುಕ್ತವಾಗಲಿ ಆರ್ಥಿಕ ಸಾಂತ್ವನ. ಅಂದ್ರೆ ಪ್ರತಿ ಬಡವನು ಸರ್ಕಾರದ ಸೆಲೆಬ್ರಿಟಿ ಅಂದ್ರೆ ಯಾರು ನಾಯಕರಲ್ಲ, ಯಾರು ವಿದ್ಯಾವಂತರಲ್ಲ. ಅದಕ್ಕೆ ಬಹಳ ಥ್ರಿಲ್ ಅನ್ಸಿದ್ದು ಆ ಪದ ನೋಡಿ. ಒಬ್ಬ ಸಾಮಾನ್ಯ ಸೆಲೆಬ್ರಿಟಿಯನ್ನಾಗಿ ಮಾಡುವಂತ ಒಂದು ಪುಸ್ತಕನ ನಾವು ಇವತ್ತು ಹೇಳಿದ್ದೀವಿ ಸರ್. ಎಲ್ಲರೂ ಸೆಲೆಬ್ರಿಟಿಗಳೇ. ಅಂದ್ರೆ ಒಂದು ಸಣ್ಣ ಇರುವೆಗೂ ಮತ್ತು ಒಂದು ಸಣ್ಣ ಪಕ್ಷಿಗೂ ಕೂಡ ಒಂದು ನ್ಯಾಯ ಕೊಡಿಸುತ್ತೆ ನಮ್ಮ ಸಂವಿಧಾನ. ಹಾಗಾಗಿ ಪ್ರತಿ ಊರುಗೋಲಿಗೂ ಸಿಗಲಿ ವೃದ್ಧಾಪ್ಯ ವೇತನ, ಪ್ರತಿ ಗೋಳಿಗೂ ಮುಕ್ತವಾಗಲಿ ಆರ್ಥಿಕ ಸಾಂತ್ವನ. ಆರ್ಥಿಕ ಪ್ರಜಾಪ್ರಭುತ್ವವನ್ನ ಬರೀ ಸಾಮಾಜಿಕ ಪ್ರಜಾಪ್ರಭುತ್ವವಿದೆ, ರಾಜಕೀಯ ಪ್ರಜಾಪ್ರಭುತ್ವವಿದೆ, ಆರ್ಥಿಕ ಪ್ರಜಾಪ್ರಭುತ್ವವನ್ನ ಅಂಬೇಡ್ಕರ್ ಸಾಹೇಬರು ತುಂಬಾ ಒತ್ತಿ ಹೇಳ್ತಾರೆ ಅವರ ಸಂವಿಧಾನ ಕರಡು ಕೊನೆಯ ಭಾಷಣದಲ್ಲಿ.
ಸೊ ಹಾಗಾಗಿ ಪ್ರತಿ ಪುಟದಲ್ಲೂ ಒಂದೊಂದು ವಿಶೇಷ ಇದೆ ಸರ್. ಅದ ನೋಡಿದ್ದೀನಿ. ಈಗ ನೋಡಿ, ಇಡೀ ದೇಶದಲ್ಲಿ ಸರ್ ಅದು ಆ ಕ್ರೆಡಿಟ್ ರಾಹುಲ್ ಗಾಂಧಿ ಅವ್ರಿಗೆ ಹೋಗ್ಬೇಕು. ಹಾ. ಅವ್ರು ಏನ್ ಮಾಡ್ತಾರೆ, ಸಂವಿಧಾನದ ಪ್ರತಿ ಇಟ್ಕೊಂಡು, ಅದೇ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿದು ಒಂದು ಪುಸ್ತಕ ನೋಟ್ ಇಟ್ಕೊಂಡು ಅದನ್ನು ತೋರಿಸಿ ಮಾತಾಡ್ತಾರೆ. ಬೇರೆ ಬೇರೆ ಹಕ್ಕುಗಳ ಬಗ್ಗೆ, ಬೇರೆ ಬೇರೆ ವಿಷಯಗಳ ಬಗ್ಗೆ ಅದು ಮಾತಾಡ್ತಿರ್ತಾರೆ. ಮತ್ತೆ ಇಡೀ ದೇಶದಲ್ಲಿ ಇನ್ನೂ ಒಂದು ಬೆಳವಣಿಗೆ ಏನಾಗ್ತಿದೆ ಅಂತಂದ್ರೆ, ಸಂವಿಧಾನ ಒಂದು ಹೋರಾಟದ ಸಂಕೇತ ಆಗಿ ಕೂಡ ಇದಾಗ್ತಿದೆ. CAA NRC ವಿಷಯದಲ್ಲಿ ಮೊದಲು ಬೇರೆ ಬೇರೆ ತರ ಪ್ರತಿಭಟನೆ ಮಾಡ್ತಿದ್ರು, ಗಾಂಧಿ ಫೋಟೋ ಹಾಕೋತಿದ್ರು, ಅಂಬೇಡ್ಕರ್ ಫೋಟೋ ಹಾಕೊಳ್ತಿದ್ರು, ಇನ್ನೊಂದು ಹಾಕೊಳ್ತಿದ್ರು. ಈಗ ಸಂವಿಧಾನದ ಏನೋ ಪುಸ್ತಕನ ತೋರಿಸ್ತಾರೆ, ಸಂವಿಧಾನದ ಪೀಠಿಗೆನ ಓದ್ತಾರೆ. ಈ ಥರದೊಂದು ಅಂದ್ರೆ ಸಂವಿಧಾನದ ಬಗ್ಗೆ ನನ್ಗನ್ನಿಸ್ತು ಒಂದಂತಕ್ಕೆ ಮುಂದೆ ಹೋದ್ರು ಜನ ಅಥವಾ ಈ ಸಮಾಜ ಸಂವಿಧಾನವನ್ನ ನಮ್ಮ ಹೋರಾಟದ ಸಂಕೇತ ಅಥವಾ ಅಸ್ತ್ರ ಮಾಡ್ಕೊಳಕ್ ಹೊರಟ್ರು ಅಂತ ಅನ್ಸುತ್ತೆ. ಅಟ್ ದ ಸೇಮ್ ಟೈಮ್ ನೀವು ಸಂವಿಧಾನದ ಗೀತೆಯನ್ನ ಕೊಟ್ಟಿದ್ದೀರಿ. ಸೊ ನಿಮ್ಗೆ ನನ್ಗನ್ನಿಸ್ತು ಒಂದೇ ಅದನ್ನ ಸಂವಿಧಾನದನ್ನ ಜನ ಆ ಮುಖಾಂತರ ಜನ ಮಾತಾಡ್ತಾ ಇದ್ದಾರಲ್ಲ ಸಂವಿಧಾನದ ಬಗ್ಗೆ. ಸೊ ನಿಮ್ಗೆ ಅನಿಸ್ತು ಅಂತ ಅದ್ರ ಬಗ್ಗೆ? ಅಂದ್ರೆ ಆತರ ಜನಕ್ಕೆ ಒಂದೊಂದೇ ಹಂಗಂಗೆ ಏನೋ ಕೊಡ್ತಾ ಹೋಗ್ಬೇಕಲ್ಲ ನಾವು. ಅಷ್ಟೇ ಚಿಕ್ಕದಾಗಿ ಮುಟ್ಟಿಸ್ತಾ ಇರಬೇಕು. ಈ ನೋಡಿ, ಸ್ವಾತಂತ್ರ್ಯದ ಹಕ್ಕು ಅನ್ನೋದನ್ನ ಹೇಳೋದಾದ್ರೆ, ಕೊಡುವುದಲ್ಲ ಕೊಂಬುದಲ್ಲ ನೀನೇ ನಿನ್ನ ಸ್ವಾತಂತ್ರ್ಯ, ಬಿಡುವುದಲ್ಲ ಕಳೆಯುವುದಲ್ಲ ನಿನ್ನಿಂದಲೇ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಅನ್ನೋದು ಯಾರೋ ಕೊಡೋದಲ್ಲ, ನೀನೇ ಸ್ವಾತಂತ್ರ್ಯ, ನಿನ್ನ ಹೆಸರೇ ಸ್ವಾತಂತ್ರ್ಯ ಅಂತ ಹೇಳ್ಬೇಕು, ಯಾರೋ ಕೊಡುವಂಥದ್ದಲ್ಲ. ಮಹನೀಯ ಸಾಮಾನ್ಯ ಒಂದೇ ಪರಿವಿಡಿ, ಇದೇ 19ನೇ ವಿಧಿ, ಕಿಡಿಯ ಹಚ್ಚಿ ಎದೆಯ ಗುಡಿಯ ತೆರೆದಿಡಿ. ನೆಲೆಸುಬಾ ನಿನ್ನದೇ ನೆಲವೆಲ್ಲವು, ಚಲಿಸುಬಾ ನಿನ್ನದೇ ನಾಡೆಲ್ಲವು, ಆವರಿಸುಬಾ ನಿನ್ನದೇ ಪದವೆಲ್ಲವು, ಗಳಿಸು ನಿನ್ನದೇ ಸಂಪದವೆಲ್ಲವು. ನೀನೇ ನಿನ್ನ ಸಂಪತ್ತು, ನೀನೊಬ್ಬನೇ ಒಂದು ಸಂಸತ್ತು. ನವೋತ್ಕರ್ಷ ಮಹೋತ್ಕರ್ಷ ಮಹಾಹರ್ಷ ಮಾನವೋತ್ಕರ್ಷ, ಸ್ವಾತಂತ್ರ್ಯವೆಂದರೆ ಹರ್ಷಗಳ ಸಂಘರ್ಷ. ಆ ನೆಲೆಸುವ ಹರ್ಷಗಳ ಸಂಘರ್ಷ, ಚಲಿಸುವ ಗಳಿಸುವ ಅಂದ್ರೆ ಅದರಲ್ಲಿ ಹೇಳ್ತಾರಲ್ಲ, ಎಲ್ಲ ನೀನು ಸಂಪಾದನೆ ಮಾಡು, ಎಲ್ಲಿ ಬೇಕಾದ್ರೂ ಓಡಾಡು, ಏನ್ ಬೇಕಾದ್ರೂ ತಿನ್ನು, ಏನ್ ಬೇಕಾದ್ರೂ ಏನ್ ಬೇಕಾದ್ರೂ ಸಂಪಾದನೆ ಮಾಡು. ಸೊ ಈ ತರದನ್ನ ನಾನು ಕಾವ್ಯಾತ್ಮಕವಾಗಿ ಹೇಳಿದಾಗ, ಹಾಡುಗಾರಿಕೆಯಾಗಿ ಹೇಳಿದಾಗ ಇದು ಪ್ರಾಸ. ನಿಮ್ಗೆ ಇಷ್ಟವಾದ ಇನ್ನೊಂದು 2 ಕವನ ಓದಿ. ನಮ್ಗೆ ಇಷ್ಟವಾದದ್ದಂದ್ರೆ ಈ ಸಮಾನತೆಯ ಹಕ್ಕನ್ನ ಹೇಳಿದ್ದಾರೆ ಸರ್. ಯಾರು ಕೊಡುವರು ಸಮಾನತೆ ನಿನಗೆ ನೀನೇ ಕೊಡದ ವಿನಃ, ಯಾರು ಮಾಡುವರು ದಬ್ಬಾಳಿಕೆ ನಿನ್ನ ಶಿಲುಬೆ ನೀನೇ ಓರಲಿ ಪುನಃ ಪುನಃ. ಪೇಜ್ ನಂಬರ್ 11. ನವಾಬನೋ ಗರೀಬನೋ ಸಮಾನ ರಕ್ಷಣೆ, ಸಾಧಕನೋ ಸಾಧಾರಣನೋ ಸಮಾನ ಗೌರವ ರಾಜ್ಯದ ಹೊಣೆ. ನೀರು ಕುಡಿದಿದ್ದೇನೆ ದಾಹ ನಿನ್ನದಲ್ಲ. ಅಂದ್ರೆ ನೀರಿಗೆ ದಾಹ ತಣಿಸುವ ಒಂದು ಗುಣ ಇದೆಯಲ್ಲ, ದಾಹ ಯಾರದ್ದು ಅಲ್ಲ, ನೀರಿನದ್ದೇ. ಮತ್ತೆ ಆ ದಾಹ ದೇಹಿ ಅಂದವನು, ನಂದದು, ನೀರು ನಂದು, ನನ್ನ ಸಂಪೂರ್ಣ ಹಕ್ಕು ನಂದು. ನಿನ್ನ ಎದುರು ನಿಂತಿದ್ದೇನೆ ಕೇಳುವ ಹಾಗಿಲ್ಲ. ಮೊದಲು ನಮ್ಮನ್ನೆಲ್ಲ ಕೇಳ್ತಿದ್ರು ಸರ್, ಚೆನ್ನಾಗಿ ಸುಟ್ಟು ಬಿಟ್ಟು ಹಾಕೊಂಡ್ರೆ ಏನ್ರ ನೀ ಕೊಡ್ಕೋ, ಚೆನ್ನಾಗಿ ಮೆರೆಸ್ತಾ ಉಂಟಾಡು, ನನ್ ಚೆಪ್ಪು ಇಟ್ಲ ಅಂತೆಲ್ಲ ಹೇಳ್ತಿದ್ರು. ನೀವು ಏನೋ ಓಡಾಡ್ತೀಯಂತೆ ಅಂತೆಲ್ಲ ಹೇಳ್ತಿದ್ರು. ಬಟ್ ಈಗ ಸಂವಿಧಾನ ನಮ್ಗೆ ಏನ್ ಕೊಟ್ಟಿದ್ದೀರಿ? ನಿನ್ನ ಎದುರು ನಿಂತಿದ್ದೇನೆ ಕೇಳುವ ಹಾಗಿಲ್ಲ, ನೀನು ಹುಟ್ಟಿದ್ದೇನೆ ಹೇಳುವ ಹಾಗಿಲ್ಲ. ಇಂಥದ್ದು ಬಟ್ಟೆ ಹಾಕೊಂಡು ನಿಮ್ ಮುಂದೆ ನಿಂತಿದ್ದೀನಿ, ನಾನೆಲ್ಲ ಸಗಣಿ ಬಾಚಬೇಕಾಗಿತ್ತು, ಹಸು ಕಾಯ್ಬೇಕಾಗಿತ್ತು, ಅದಕ್ಕಂತಾನೆ ರಿಸರ್ವ್ ಮಾಡಿಟ್ಟಿದ್ರು ಮನೇಲಿ ಒಂದಷ್ಟು ಹಸುಗಳನ್ನ, ಒಂದಷ್ಟು ಜಮೀನನ್ನ. ಬಟ್ ಅದೆಲ್ಲ ಮೀರಿ ಏನೋ ಒಂದು ಶಿಕ್ಷಣ, ಏನೋ ಒಂದು ಮೀಸಲಾತಿ, ಏನೋ ಒಂದು ಸಮಾನ ಅವಕಾಶ ನಮ್ಗೆ ಇಲ್ಲಿವರೆಗೂ. ಓದಿಗೆ ಯಾವ ಹಂಗುಗಳು ಇಲ್ಲ. ನೀ ಓದಿದ್ದೇನೆ, ಓದಿಗೆ ಯಾವ ಹಂಗುಗಳು ಇಲ್ಲ. ಅಕ್ಷರ ಚಾಚಿದೆ ನಮಗಾಗಿ ಅಕ್ಷರದ ಅಂಬರ, ಸಾಕ್ಷರ ಪ್ರತಿಕೇರಿಯು ಚಿದಂಬರ. ಪಾದಕ್ಕೆ ಇನ್ನಾದರೂ ನಡಿಗೆಯ ಕಲಿಸು, ನೀರಿಗೆ ಇನ್ನಾದರೂ ಕುಡಿಯುವುದ ಕಲಿಸು, ನಾಲಿಗೆಗೆ ಇನ್ನಾದರೂ ನುಡಿಯುವುದ ಕಲಿಸು, ಮಾಲೀಕನಿಗೆ ಇನ್ನಾದರೂ ಬರುವುದ ಕಲಿಸು, ಬಂಜೆಗಳಿಗೆ ಹೆರುವುದ ಕಲಿಸು, ಬಟ್ಟೆಗಳಿಗೆ ಇನ್ನಾದರೂ ಉಡುವುದ ಕಲಿಸು, ಊಟಕ್ಕೆ ಇನ್ನಾದರೂ ಹಸಿವುಗಳ ಕಲಿಸು. ಅದು ಹಸಿವುಗಳು ಕಲಿಸಿಲ್ಲ, ಅದಕ್ಕೆ ಬರೀ ಅಲ್ಲಲ್ಲಿ ಶೋಕೇಸ್ಗಳಲ್ಲಿ ಇಟ್ಟಿದ್ದೀವಿ. ಬಟ್ ಹಸಿವಾದವನಿಗೆ ಸಿಗೋ ಊಟನೇ ನಿಜವಾದ ಊಟ. ಇಲ್ಲಿ ಮಿಕ್ಕಿದೆಲ್ಲ ಅಲರ್ಜಿ ಅಂತ. ಬೆಂಕಿಗೆ ಇನ್ನಾದರೂ ಬೆಳಕ ಕಲಿಸು, ನೆಲಕ್ಕೆ ಇನ್ನಾದರೂ ನಿಲ್ಲುವುದ ಕಲಿಸು. ಅಂದ್ರೆ ನಮ್ಮನ್ನು ಎಲ್ಲೆಲ್ಗೋ ಕರ್ಕೊಂಡು ಹೋಗ್ತಾ ಇತ್ತು, ಬಟ್ ಹೀಗೇ ಹೋಗ್ಬೇಕು ಅಂತ ನನ್ನ ನಡಿಗೆಯನ್ನು ನಾನು ನಡೀತಾ ಇದ್ದೀನಿ, ನನ್ನ ಊಟವನ್ನು ನಾನು ಮಾತಾಡ್ತಾ ಇದ್ದೀನಿ.
ನನ್ನ ನಾಲಿಗೆಗೆ ತೋಚಿದ್ದನ್ನು ನಾನು ಮಾತಾಡ್ತಾ ಇದ್ದೀನಿ, ಕಾವ್ಯ ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ಕೊಟ್ಟಿದ್ದು ಸಂವಿಧಾನದ ಸಮಾನತೆ ಹಕ್ಕು. ಹಾಗಾಗಿ ಆ ಹಕ್ಕಿಗೆ ನಾನು ತಲೆಬಾಗ್ತೀನಿ ಸರ್, ಸಮಾನತೆ ಹಕ್ಕಿ. ಈ ರೀತಿ ಸರಳವಾಗಿ ಇಡೀ ಸಂವಿಧಾನವನ್ನ ಬರಿತಾ ಹೋಗ್ತೀವಿ ಸರ್. ಸಣ್ಣ ಸಣ್ಣ ಆಶಯಗಳು ಪ್ರಾಸಬದ್ಧವಾಗಿ, ಕಾವ್ಯಾತ್ಮಕವಾಗಿ ಜೊತೆಗೆ ಸಾಥ್ ಕೊಡ್ತಾ ಹೋಗುತ್ತೆ. ನಿಜ, ಸಂವಿಧಾನಕ್ಕೆಲ್ಲ ತಲೆಬಾಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಸಂವಿಧಾನವನ್ನ ಎದೆಯೊಳಗಡೆಗೆ ಇಳಿಸ್ಕೊಳ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಅಂಬೇಡ್ಕರ್ ಹುಟ್ಟುಹಬ್ಬದ ಶುಭಾಶಯಗಳು. ಜೈ ಭೀಮ್. ವಿಡಿಯೋ ಇಷ್ಟ ಆದರೆ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.